Isaiah chapter 14, 12 to 13. ಓದಿ. ಉದಯ ನಕ್ಷತ್ರವೇ, ಬೆಳ್ಳಿಯೇ ಆಕಾಶದಿಂದ. ಒಂದು ನಿಮಿಷ ಅಲ್ಲಿಗೆ ಕಂಟಿನ್ಯೂ ಮಾಡಿ. ಇಲ್ಲಿ ಸೈತಾನನ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕಳೆದ ವಾರ ಅಂದಿರ, ಹಿಂದಿನ ವಾರ ಕೂಡ ಸೈತಾನನ ಆರಂಭವು ಮತ್ತು ಅಂತ್ಯವನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೆ. 2 ವಾರ ಹಿಂದೆ ಪಾರ್ಟ್ 1, ಇವತ್ತು ಪಾರ್ಟ್ 2 ಭಾಗ 2. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಸೈತಾನನನ್ನ ಏನಂತ ಹೇಳ್ತಾ ಇದ್ದಾನಂದ್ರೆ ಉದಯ ಸೂಚಕ ನಕ್ಷತ್ರವೇ. ಉದಯ ಸೂಚಕ ನಕ್ಷತ್ರ ಅಂದ್ರೆ ಲೂಸಿಫರ್. ಉದಯ ಸೂಚಕ ಅಂದ್ರೆ ಬೆಳಕು ಕೊಡುವ ನಕ್ಷತ್ರ. ಆಮೇಲೆ ಹಲ್ಲೆಲೂಯಾ. ಈ ಬೈಬಲ್ ಅಲ್ಲಿ ಉದಯ ಸೂಚಕ ನಕ್ಷತ್ರ ಅಂತ 3 ಕೊಟ್ಟಿದ್ದಾರೆ. 1 ಸೈತಾನನಿಗೆ, 2 ಯೇಸು ಕ್ರಿಸ್ತನಿಗೆ, 2 ಯೇಸು ಕ್ರಿಸ್ತನಿಗೆ. ಆಮೇಲೆ ಯಾಕಂದ್ರೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನ ಉದಯ ಸೂಚಕ ನಕ್ಷತ್ರ ಅಂತ ಕರೀತಾರೆ. ಆಮೇಲೆ ಹಲ್ಲೆಲೂಯಾ. 3ನೇದು ಫಸ್ಟ್ ಬೈಬಲ್ ಅಲ್ಲಿ ಉದಯ ಸೂಚಕ ನಕ್ಷತ್ರ ಅಂತ 3 ಮೊದಲು ಯೇಸು ಕ್ರಿಸ್ತನಿಗೆ, 2ನೇದು ಸೈತಾನನಿಗೆ, 3ನೇದು ವಿಶ್ವಾಸಿಗೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ಉದಯ ಸೂಚಕ ನಕ್ಷತ್ರವೇ ನೀನ್ ಹೆಂಗೆ, ಏನಂತೆ, ನೀನ್ ಹೆಂಗೆ ಬೆಳ್ಳಿಯೇ ಆಕಾಶದಿಂದ ನೀನ್ ಹೆಂಗ್ ಬಿದ್ದೋದೆ. ಆಕಾಶ ಅಂದ್ರೆ ಪರಲೋಕ. ಆಕಾಶ ಅಂದ್ರೆ ಏನು? ಪರಲೋಕ. ಹಲ್ಲೆಲೂಯಾ. ಚೆನ್ನಾಗಿ ವಾಕ್ಯ ಹೇಳ್ತಾ ಇದೆ, ಉದಯ ಸೂಚಕ ನಕ್ಷತ್ರ. 2ನೇ ಮಾತು ಹೇಳ್ತಾ ಇದ್ದಾರೆ ದೇವರು, ಬೆಳ್ಳಿಯೇ ನೀನು ಆಕಾಶದಿಂದ ಹೆಂಗೆ ಬಿದ್ದೆ. ಇಂಗ್ಲಿಷ್ ಬೈಬಲ್ ಅಲ್ಲಿ ಹೆವೆನ್ ಅಂತಿದೆ. ಇಂಗ್ಲಿಷ್ ಬೈಬಲ್ ಅಲ್ಲಿ ಆಕಾಶಕ್ಕೆ ಹೆವೆನ್ ಅಂತಿದೆ. ಏನಂತಿದೆ? ಹೆವೆನ್. ಹಲ್ಲೆಲೂಯಾ. ಹೆವೆನ್ ಅರ್ಥ ಪರಲೋಕ. ನೀನು ಆಕಾಶದಿಂದ ಹೇಗೆ ಬಿದ್ದೋದಿ ಅಂದ್ರೆ ಅದರ ಅರ್ಥ ಪರಲೋಕದಿಂದ ಸೈತಾನ ಬೆಳ್ಳಿಯೇ ಉದಯ ಸೂಚಕ ನಕ್ಷತ್ರವೇ ನೀನು ಹೆಂಗ್ ಬಿದ್ದೋದೆ. ಹಲ್ಲೆಲೂಯಾ. ಇವತ್ತು ಕೂಡ ಕೆಲವು ಸೇವಕರು, ಕೆಲವು ವಿಶ್ವಾಸಿಗಳು ಆತ್ಮೀಕತೆಯಲ್ಲಿ ಬಿದ್ದೋಗ್ತಾರೆ, ಪರಿಶುದ್ಧತೆಯಲ್ಲಿ ಬಿದ್ದೋಗ್ತಾರೆ, ನಂಬಿಕೆಯಲ್ಲಿ ಬಿದ್ದೋಗ್ತಾರೆ, ಪ್ರಾರ್ಥನೆಯಲ್ಲಿ ಬಿದ್ದೋಗ್ತಾರೆ, ಪವಿತ್ರಾತ್ಮ ಅನನ್ಯತೆಯಲ್ಲಿ ಬಿದ್ದೋಗ್ತಾರೆ. ವಾಕ್ಯ ಹೇಳ್ತಾರೆ, ನೀನು ಆಕಾಶದಿಂದ ಹೆಂಗೆ ಬಿದ್ದೋದೆ. ನಾವು ಕೂಡ ಪಾಪ ಮಾಡುವಾಗ, ನಾವು ಕೂಡ ದೇವರ ವಿರುದ್ಧವಾಗಿ ಜೀವಿಸುವಾಗ, ನಾವು ಕೂಡ ಆತ್ಮಿಕತೆಯಲ್ಲಿ ಬಿದ್ದೋದಾಗ ಪರಿಶುದ್ಧತೆಯಲ್ಲಿ ಬಿದ್ದೋಗ್ತೀವಿ. ಪರಲೋಕದ ಸಂಬಂಧವನ್ನು ಕಳ್ಕೊಂಡ್ಬಿಡ್ತೀವಿ. ಬಿದ್ದಿರೋ ಸೈತಾನ, ನಾನು ಬೀಳೋದಕ್ಕೆ ಏನ್ ಕಾರಣ ಅಂತ ಸೈತಾನನಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಸೊ ಇವನು ಕೂಡ, ಈ ಬೋಧಕನು ಕೂಡ, ಈ ಬೋಧಕಿಯೂ ಕೂಡ, ಈ ವಿಶ್ವಾಸಿಯೂ ಕೂಡ ನಾನು ಮಾಡಿದ್ದನ್ನ ಮಾಡಿದ್ರೆ ಇವರು ಬಿದ್ದೋಗ್ತಾರೆ. ಏನಂತೆ ಇವರು ಕೂಡ ಬಿದ್ದೋಗ್ತಾರೆ. ಆಮೇಲೆ ನೋಡಿ ಹೆಂಗೆ ಕೆಳಗಡೆ ಬಿದ್ದೆ ನೀನು. ಆಕಾಶ ಅಂದ್ರೆ ಪರಲೋಕ. ಆಕಾಶ ಅಂದ್ರೆ ಏನು? ಪರಲೋಕದಿಂದ ನೀನು ಹೆಂಗೆ ಬಿದ್ದೋದೆ. ಹಲ್ಲೆಲೂಯಾ. ಕೆಲವು ಪಾಸ್ಟ್ಗಳು,
ಕೆಲವು ವಿಶ್ವಾಸಿಗಳು ಯಾರನ್ನ ಬಿದ್ದೋಗಿ ಕೇಳ್ತಾರೆ, ಯಾಕೆ ನೀನ್ ಪ್ರೇಯರ್ ಬಿದ್ದೋಗಿದ್ಯಾ, ಯಾಕೆ ನಿನ್ನ ಆತ್ಮಿಕತೆಯಲ್ಲಿ ಬಿದ್ದೋಗಿದ್ಯಾ, ಯಾಕೆ ನಂಬಿಕೆಯಲ್ಲಿ ಬಿದ್ದೋಗಿದ್ಯಾ? ಹಲ್ಲೆಲೂಯಾ. ಯಾಕೆ ಚರ್ಚ್ ಬಿಟ್ಬಿಟ್ಟಿದ್ಯಾ, ಯಾಕೆ ಪ್ರೇಯರ್ ಬಿಟ್ಬಿಟ್ಟಿದ್ಯಾ? ಅದರ ಅರ್ಥ ಏನಂದ್ರೆ ದೇವರಿಗೆ ಬಿದ್ದೋಗಿದೆಯಾ. ಕೇಳಿದ್ರಿ ಮಾತು? ವಾಕ್ಯ ನೋಡಿ ಚೆನ್ನಾಗಿ ಹೇಳ್ತಾ ಇದೆ. ನೀವು ಕೂಡ ಆತ್ಮಿಕತೆಯಲ್ಲಿ ನಿಮ್ಮನ್ನು ಕೂಡ ನನ್ನನ್ನು ಕೂಡ ಸೈತಾನ ಆರಾಮಾಗಿ ತಳ್ಳೋದಿಕ್ಕೆ ನಾವು ಬಿಟ್ಕೊಡ್ಬಾರ್ದು. ಕಷ್ಟಪಟ್ಟರು ತಳ್ಳಕ್ಕಾಗಬಾರ್ದು. ನಾನು ಬಿದ್ದೋಗಿದ್ದೀನಿ, ಇವರು ಕೂಡ ಬಿದ್ದೋಗ್ಬೇಕು. ಇವರು ಪರಲೋಕದಲ್ಲಿ ಇರ್ತಾರೆ, ಇವರು ಪ್ರೇಯರ್ ಮಾಡ್ತಾ ಇದ್ದಾರೆ, ಇವರು ಸೇವೆ ಮಾಡ್ತಾ ಇದ್ದಾರೆ, ಇವರು ಚರ್ಚೆ ನಡೆಸ್ತಾ ಇದ್ದಾರೆ, ಇವರು ಪರಿಶುದ್ಧವಾಗಿದ್ದಾರೆ, ಇವರು ನೀತಿಯಿಂದಿದ್ದಾರೆ, ಇವರು ದಾನ ಧರ್ಮದಲ್ಲಿದ್ದಾರೆ, ಇವರು ವಾಕ್ಯ ಪ್ರಕಾರ ನಡೀತಾರೆ. ಇವ್ರನ್ನ ದೊಬ್ಬಣ. ಒಂದು ನಿಜವಾಗ್ಲೂ ಒಂದು ವಿಶ್ವಾಸಿ ಕರೆಕ್ಟ್ ಆಗಿದ್ರೆ, ವಾಕ್ಯಾನುಸಾರ ಇದ್ರೆ, ಅವರು ಪರಲೋಕದಲ್ಲಿ ಇರೋ ತರ, ಪರಲೋಕದಲ್ಲಿ ಇದ್ದಂಗೆ, ಪರಲೋಕದಲ್ಲಿ ಅವರು ಲೆಕ್ಕ. ಅವ್ರ ದೇಹ ಭೂಮಿಯಲ್ಲಿದ್ರೆ ಕೂಡ ಅವರ ಆತ್ಮ, ಅವರ ಆತ್ಮಿಕತೆ ಪರಲೋಕದಲ್ಲಿ ಇರ್ತದೆ. ಆಮೇಲೆ ಸೈತಾನ ಇಲ್ಲಿ ಬಿದ್ದೋಗ ಕಾರಣ ಮುಂದೆ ಹೇಳ್ತಾರೆ ನೋಡಿ, ಕಂಟಿನ್ಯೂ ಮಾಡಮ್ಮ. ಮತ್ತೆ ನೋಡಿ, ಜನಾಂಗಗಳನ್ನ ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಜನಾಂಗಗಳನ್ನ ಕೆಡವಿದ ನೀನು ಕೆಡವಲ್ಪಟ್ಟು ನೆಲಕ್ಕೆ ಬಿದ್ದಿಯಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಅಲ್ಲೇ ವಾಕ್ಯ ಹಂಗೆ ಇಟ್ಕೊಳ್ಳಿ, ಇನ್ನೊಂದು ವಾಕ್ಯವನ್ನು ನೋಡೋಣ. ಅದಕ್ಕೆ ಸಂಬಂಧಪಟ್ಟಿರೋ ವಾಕ್ಯ ಅಕ್ಕಯ್ಯಲ್ಲೇ ಲೂಕ ಗ್ರಂಥ 10:15. ಲೂಕ 10:15 ಫಾಸ್ಟ್ ಕಮಾನ್. ಸೈತಾನನು ಆ ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನ ಕಂಡೇನು. ಎಷ್ಟು ಉಗ್ರತೆಯಿಂದ ಬೀಳ್ತಾ ಇದ್ದಾನೆ. ಸಿಡಿಲು ಹೆಂಗಿರ್ತದೆ, ಈ ಮೂಲೆಯಿಂದ ಈ ಮೂಲೆಗೆ ಕ್ಷಣ ಮಾತ್ರದಲ್ಲಿ ಹಿಂಗೆ ಅಂದ್ಬಿಡ್ತದೆ. ಮಳೆ ಬಂದಾಗ ಸಿಡಿಲು ಬರ್ತದಲ್ಲ, ಆ ಸಿಡಿಲು ತರ ಸೈತಾನ ಬೀಳ್ತಾ ಇದ್ದಾನೆ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಸಿಡಿಲಿನಂತೆ ಆಕಾಶದಿಂದ ಬೀಳ್ತಾ ಇದ್ದಾನೆ ಸೈತಾನ. ಯಾಕೆ ಬಿದ್ದೋದ, ಯಾಕೆ ದೊಬ್ಬಲ್ಪಟ್ಟ? ಕಾರಣ ಕಂಟಿನ್ಯೂ ಮಾಡಿ. ಯೆಶಾಯ ಗ್ರಂಥ 14 ಮಾತಾಡಬಾರ್ದು. ಯಾರು ಮಾತಾಡಿದ್ರು ಇವಾಗ? ಕೃಪನ ನಿಶ್ಚಯಿಸರು ತಲೆ ಇರ್ಬೇಕಮ್ಮ. ಕಂಟಿನ್ಯೂ ಮಾಡಮ್ಮ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಇನ್ನೂ ಒಂದ್ಸರಿ ಅದನ್ನ ಓದಿ ತಿರ್ಗಾ ಅದೇ ವಾಕ್ಯ ಸೇಮ್. ಏನಂತೆ? ಎಲ್ಲಂತೆ? ಎಲ್ಲೇ? ಮನಸ್ಸನ್ನ ಹುಷಾರಾಗಿ ಇಟ್ಕೊಳ್ಳಿ. ಸೈತಾನ ಎಲ್ಲಿ ಮನಸ್ಸಲ್ಲಿ ಎಲ್ಲಂತ ಅನ್ಕೊಂಡಿದ್ದು ಇನ್ನು ಯಾರ ಹತ್ರ ಹೇಳಿಲ್ಲ, ಯಾವ ದೇವದೂತರ ಹತ್ರ ಕೂಡ ಹೇಳಿಲ್ಲ. ಮನಸ್ಸಲ್ಲಿ ಅನ್ಕೊಂಡಂತ ಏನಂತ, ನಾನು ದೇವರಿಗಿಂತ ಹೈಟಲ್ಲಿ ಬಿಡೋಣ, ದೇವರಿಗೆ ಸಮಾನ ಆಗ್ಬಿಡೋಣ, ದೇವರಿಗೆ ಲೆವೆಲ್ ಆಗ್ಬಿಡೋಣ. ಹೋದ ವಾರ ಕೇಳಿದ್ರೆ, ಹಿಂದಿನ ವಾರ ಆದ್ರೆ ಹಿಂದಿನ ವಾರ ಅವನೊಬ್ಬ ಕೆರೋಬಿ, ಅವನೊಬ್ಬ ದೂತನು, ದೇವರ ಸೃಷ್ಟಿ, ದೇವರಾಗಕ್ಕೆ ಹೋಗಿದ್ದಾನೆ. ಯಾರು? ಸೈತಾನ. ಏನಂತ ಅನ್ಕೊಂಡಂತೆ ಮನಸ್ಸಿನಲ್ಲಿ ಅನ್ಕೊಂಡಿದ್ದಷ್ಟೇ, ಏನಿಲ್ಲ, ಸಿಂಹಾಸನನೂ ಹಾಕ್ಲಿಲ್ಲ, ಜಸ್ಟ್ ಅನ್ಕೊಂತ ಇದ್ದಾನೆ.
ದೇವರು ಹೃದಯವನ್ನು ನೋಡ್ತಾನೆ. ದೇವರು ಏನ್ ನೋಡ್ತಾನೆ? ಹೃದಯವನ್ನ ನೋಡ್ತಾನೆ. ಹುಷಾರ್, ಮನಸ್ಸಿನಲ್ಲಿ ಏನನ್ನ ಬೈಕೊಳ್ಳಿರ ದೇವರನ್ನ. ಜಾಗ್ರತೆ, ಮನಸ್ಸಲ್ಲಿ ಕೂಡ ದೇವರನ್ನ ಬೈಕೋಬೇಡಿ, ಸಂಶಯ ಪಡಬೇಡಿ. ನೋಡು, ಸೈತಾನ ತಪ್ಪು ಮಾಡಿದ, ಪಾಪ ಮಾಡಿದಲ್ಲಿ ಹೃದಯದಲ್ಲಿ, ಬಾಯಲ್ಲಲ್ಲ, ತುಟಿಯಲ್ಲ, ಕೈಯಲ್ಲ. ಅವುಗಳು ಪಾಪನೇ. ಫಸ್ಟ್ ಪಾಪ ಮಾಡಿದ ಇಲ್ಲಂತೆ. ಏನಂತ ಅನ್ಕೊಂಡಂತೆ ತನ್ನ ಮನಸ್ಸಿನಲ್ಲಿ ಏನಂತ ಅನ್ಕೊಂಡಂತೆ. ಕಂಟಿನ್ಯೂ ಮಾಡು. ಅವಾಗಲೇ ಏನಂತ ಫಸ್ಟ್ ವಾಕ್ಯದಲ್ಲಿ ಆಕಾಶದಿಂದ ಹೆಂಗ್ ಬಿದ್ದೆ ಅಂತ ಇದ್ದಾರೆ. ನೀನು ಆಕಾಶಕ್ಕೆ ಹತ್ತಿ ಅಂದ್ರೆ ಹಾಗಾದ್ರೆ ಎಷ್ಟು ಆಕಾಶ ಇದೆ? ಬೈಬಲ್ ಪ್ರಕಾರ 7 ಆಕಾಶ ಇದೆ. ಎಷ್ಟು ಆಕಾಶ? ಪರಲೋಕನು ಕೂಡ ಆಕಾಶ, ಪರದೇಶ ಕೂಡ ಒಂದು ಆಕಾಶ. ಫ್ಲೈಟ್ ಓಡಾಡೋದು 3ನೇ ಆಕಾಶ. ಫ್ಲೈಟ್ ನೀವು ಓಡಾಡೋದು ನೋಡಿದ್ದೀರಾ? 3ನೇ ಆಕಾಶ. ಪಕ್ಷಿಗಳು ಓಡಾಡೋದು 2nd ಆಕಾಶ. ನಮ್ಗೆ 3D ತರ ಇರ್ತದೆ. ಹೆಂಗಿರ್ತದೆ? 3D ನೋಡಿದ್ರೆ ಹೆಂಗಿರ್ತದೆ? 3D ಮೂವಿ, 3D ಸ್ಟಿಕ್ಕರ್, 3D ಪಿಕ್ಚರು ಹಂಗಿರ್ತದೆ. ಅದು ಗೊತ್ತಾಗಲ್ಲ. ಅಲ್ಲೆಲ್ಲೂಯ್ಯ. ಆಮೇಲೆ 2ನೇ ಲೇಯರ್ ಯಾವ್ದಂದ್ರೆ, 2ನೇ ಆಕಾಶ ಓಝೋನ್. 2ನೇದು ಯಾವುದು? ಓಝೋನ್. ಅದಿಲ್ಲ ಅಂದ್ರೆ ನಾವು ಸುಟ್ಟು ಹೋಗ್ತೀವಿ. ಸೂರ್ಯ ಅದು ಬೇರೆ ಬಿದ್ದು ನಮ್ಮ ಹತ್ರ ಬರೋದು. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಆಕಾಶದಿಂದ ನೀನು ಹೆಂಗೆ ಬಿದ್ದೆ ಅಂದಿದ್ದೆ ದೇವರು ಮನಸ್ಸಿನಲ್ಲಿ ಏನ್ ಅನ್ಕೊಂಡಂತೆ? ಆಕಾಶದ ಮೇಲೆ ಹಾರಿ ಹೋಗಿ. ಆಮೇಲೆ ಹಾಗಾದ್ರೆ ನೀವು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದು? ಪರಲೋಕಕ್ಕೆ ಹತ್ತಿ. ಕಟ್ಟ ಕಡೆ ಅಂದ್ರೆ ಏನು? ಲಾಸ್ಟ್ ಹೈಯೆಸ್ಟ್ ಹೈಟ್. ಇದರ ಅರ್ಥ ಏನಂದ್ರೆ, ಕಟ್ಟ ಕಡೆ ಅಂದ್ರೆ ನಮ್ಮ ದೇವರಿಗೆ ಒಂದು ಹೆಸರಿದೆ, ಉನ್ನತೋನ್ನತನು. ಏನಂದ್ರೆ ಅರ್ಥ? ಅಂದ್ರೆ ಎಲ್ಲರಿಗಿಂತ ಐಟಲಿಗೆ ಉನ್ನತೋನ್ನತ ಅಂದ್ರೆ ಅದಕ್ಕಿಂತ ಐಟಿ ಯಾರು ಹೋಗಕ್ಕೆ ಆಗಲ್ಲ. ಆಮೇಲೆ ಈ ಸೈಂಟಿಸ್ಟ್ಗಳು ಏನೆಲ್ಲ ಹೋಗ್ತಾರೆ ಹೇಳಿ? ರಾಕೆಟ್ ಅಲ್ಲಿ ಹೋಗ್ತಾರೆ. ಅಲ್ಲೆಲ್ಲೂಯ್ಯ. ಆಕಾಶ ನೌಕೆಯಲ್ಲಿ ಹೋಗ್ತಾರಲ್ಲ, ಹೋಗ್ಬಿಟ್ಟು ಅವರು ಎಲ್ಲ ಸುತ್ತಾಡ್ತಾರೆ. ಒಂದು ಪ್ರದೇಶಕ್ಕೆ ಪ್ರವೇಶಿಸೋಕಾಗ್ತಾ ಇಲ್ಲ. ಏನೇನೇನು ಅಲ್ಲಿ ಪ್ರವೇಶ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಬಹಳ ಸುಂದರವಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಅದ್ರ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅದೇನಂದ್ರೆ ದೇವರ ಸಿಂಹಾಸನ ಇರೋ ಜಾಗ. ಪರಲೋಕದಲ್ಲೇ ಐಟಿ ವ್ಯತ್ಯಾಸಗಳಿವೆ. ಆಮೇಲೆ ಪರದೇಶಿನೂ ಕೂಡ ಪರಲೋಕ ಅಂತ. ದೇವ ದೂತರಿರೋದು ಕೂಡ ಪರಲೋಕನೇ. ತಂದೆಯಾದ ದೇವರಿರೋದು ಕೂಡ ಪರಲೋಕನೇ. ಯೇಸು ಕ್ರಿಸ್ತನು ತಂದೆಯಾದ ದೇವರು ಫುಲ್ ಹೈಟಲ್ಲಿ ಇರ್ತಾರೆ. ಕೆಳಗಡೆ ದೇವದೂತರು ಆರಾಧಿಸೋದು. ಎಲ್ಲಿ? ಕೆಳಗಡೆ. ಆಮೇನ್. ಅಲ್ಲೆಲ್ಲೂಯ್ಯ. ಹೈಟಲ್ಲಿ ಇರ್ತಾರೆ. ಅಲ್ಲಿ ಏನಾದ್ರ ಅರ್ಥ? ಆ ಸುರಂಗಣ ಅಂದ್ರೆ ಉತ್ತರ ದಿಕ್ಕು ಅಂದ್ರೆ ದೇವರ ಸಿಂಹಾಸನ ಇರೋ ಜಾಗ. ಆಮೇನ್. ಅಲ್ಲಿ ಯಾರು ಹೋಗಕ್ಕಾಗಲ್ಲ. ಸೈತಾನ ಅನ್ಕೊಂತ ಇದ್ದಾನೆ ಪ್ರವೇಶಿಸೋಕೆ ಆಗಲ್ಲ, ಸುಟ್ಟೋಗ್ಬಿಡ್ತಾರೆ. ಅಲ್ಲಿ ಯಾರು ಪಾಪಿ ಅಂತೂ ಹೋಗಂಗೆ ಇಲ್ಲ. ಆದ್ರೆ ನಿನಗೆ ನನಗೆ ದೇವರ ಭಾಗ್ಯ ಕೊಟ್ಟಿದ್ದಾರೆ. ಸಭೆಯಾಗಿರು ದೇವರ ಮಕ್ಕಳು ಆತನ ಸಿಂಹಾಸನದ ಬಳಿ ಹತ್ರ ಇರ್ತೀರಂತೆ. ಎಲ್ಲಿ? ಸಿಂಹಾಸನದ ಹತ್ರ. ಆಮೆನ್. ಹಲ್ಲೆಲೂಯಾ. ನೋಡಿ, ಪರಲೋಕದಲ್ಲಿದ್ದಂತ ಸೈತಾನ ಪಾಪವನ್ನ ಮಾಡಿ ದೇವರಿಗೆ ಸಮಾನ ಆಗ್ಬೇಕಂತ ಹೇಳಿ, ದೇವರಿಗೆ ಸರಿಯಾಗನಂತ ಹೋಗಿ, ದೇವರ ಲೆವೆಲ್ ಆಗನಂತ ಹೋಗಿ, ದೇವರಿಗಿಂತ ಐಟಲ್ಲಿ ಸಿಂಹಾಸನ ಹಾಕೋಣಂತ ಹೋಗಿ ಕೆಳಗಡೆ ತೋಪಲ್ಪಟ್ಟ. ಏನ್ ಬಂತು ಅಂತ ಅರ್ಥ ಗೊತ್ತಾಗ್ತದೆ ಅಂತ? ಗರ್ವ.
ಅಹಂಕಾರ, ನಾನೇ, ನಂದು. ಹಿಂದಿನ ವಾರ ಎರಡು ಬುಧವಾರ ಹಿಂದೆ ವಾಕ್ಯ ಸೈತಾನನಿಗೆ ಏನ್ ಬಂತಂದ್ರೆ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಹಿಂದ್ಗಡೆ ಎಷ್ಟು ದೇವದೂತರಿದ್ದಾರೆ, ನನ್ನ ಆರಾಧನೆಗೆ ನಾಯಕನು, ನನ್ನ ಆರಾಧನೆ ನಡೆಸೋನು ಪರಲೋಕದಲ್ಲಿ ಆರಾಧನೆಗೆ ನಾಯಕನು, ಹಾಡಾಡೋನು, ಮ್ಯೂಸಿಕ್ ಆಡಿಸೋನು, ನನಗೇನ್ ಕಡಿಮೆ ಇದೆ, ದೇವ್ರ ಸ್ಥಾನನ ತಾನೆ ಅಂತ ಹೇಳ್ಬಿಟ್ಟು ದೇವರಿಗೆ ಸಮಾನ ಆಗಬೇಕು ಅನ್ನತ್ತೆ. ಅದನ್ನ ಏನಂತಾರಂದ್ರೆ ಗರ್ವ, ಅಹಂಕಾರ, ಆತ್ಮಿಕ ಗರ್ವ, ನಾನೇ ಅನ್ನೋದಂತಾರ. ಆಮೆನ್, ಪ್ರೈಸ್ ದಿ ಲಾರ್ಡ್. ಇವತ್ತು ಅಷ್ಟೇ ಒಂದು ಪಾಸ್ಟರ್ ಆಗಲಿ, ಒಂದು ಪಾಸ್ಟರ್ಮ ಆಗಲಿ, ಒಂದು ವಿಶ್ವಾಸಿ ಆಗಲಿ ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂಡ್ರೆ, ಹಲ್ಲೆಲೂಯಾ, ನೋಡಲಿ ದೇವರಿಗೆ ಸರಿಸಮಾನ ಆಗೋಣ ಅಂತ ಹೋಗ್ತಾ ಇದ್ದಾನಂತೆ ಸೈತಾನ. ಕೇಳ್ಬೇಕೆಲ್ಲ ವಾಕ್ಯ. ಯಾರಿಗೆ ಸಮಾನ ಆಗೋಕೆ ಹೋಗ್ತಾ ಇದ್ದಾನೆ ಸೈತಾನ? ದೇವರಿಗೆ. ಅದೇನಾದ್ರು ಗರ್ವ, ಹೆಚ್ಚಿಸ್ಕೊಳ್ಳೋದು, ಏನಾದ್ರು ಅದು ಗ್ರೇಟ್ ಮಾಡ್ಕೊಳ್ಳೋದು, ಅದು ಬೈಬಲ್ ಒಪ್ಪಲ್ಲ. ಇವತ್ತು ಒಂದು ಪಾಸ್ಟರ್ ಆಗಲಿ, ಒಂದು ವಿಶ್ವಾಸಿ ಆಗಲಿ ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂಡ್ರೆ, ದೇವರಿಗಿಂತ ತನ್ನನ್ನ ಮೇಲ್ಗಡೆ ನೋಡಿದ್ರೆ ಪಿಶಾಚಿಗಾಗೋ ಗತಿನೇ ಆಗುತ್ತೆ. ದೇವ್ರ ಮಕ್ಕಳಾಗಲಿ, ದೇವ್ರ ಸೇವಕರಾಗಲಿ ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು, ನಾನೇ ಅನ್ನಬಾರ್ದು. ಆಮೇಲೆ ನೋಡು ನಾನು ಎಷ್ಟಿಗಿದ್ದೀನಿ, ನೋಡು ನನ್ನ ಲೆವೆಲ್ಲು, ನೋಡು ನನ್ನ ಮನೆ, ನೋಡು ನನ್ನ ಆಸ್ತಿ, ನೋಡು ನನ್ನ ಜ್ಞಾನ, ನೋಡು ನಾನು ಬೈಬಲಲ್ಲಿ ಎಷ್ಟು ತಿಳ್ಕೊಂಡಿದ್ದೀನಿ, ಚರ್ಚಲ್ಲಿ ಎಲ್ಲರಿಗಿಂತ ನನಗೆ ಬೈಬಲ್ ಚೆನ್ನಾಗಿ ಗೊತ್ತು, ನಾನು ಚೆನ್ನಾಗಿ ಪ್ರೇ ಮಾಡ್ತೀನಿ. ಇದು ಕೂಡ ಗರ್ವನೇ, ಇದು ಕೂಡ ಹೆಚ್ಚಿಸ್ಕೊಳ್ಳೋದೆ. ಯಾರನ್ನ ನಿನಗೆ ಇದಿದೆ ಅದಿದೆ ಅಂದ್ರೆ ದೇವರನ್ನೇ ಹೊಗಳಲ್ಲ. ಹೌದು, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ನಾನು ಬಹಳ ಶ್ರಮ ಪಟ್ಟಿದ್ದೀನಿ, ತುಂಬಾ ಇದಾಗಿ ಇದನ್ನ ಪಡ್ಕೊಂಡಿದ್ದೀನಿ. ದೇವರ ಕೃಪೆ ಅನ್ನಲ್ಲ, ದೇವರ ಆಶೀರ್ವಾದ ಅನ್ನಲ್ಲ, ದೇವರ ವರ ಅನ್ನಲ್ಲ. ತಮ್ಮನ್ನ ಹೆಚ್ಚಿಸ್ಕೊಂತಾರೆ, ತಮ್ಮನ್ನ ಘನಪಡಿಸ್ಕೊಂತಾರೆ. ಹೆಚ್ಚಿಸ್ಕೋಬಾರ್ದು. ನಾವು ದೇವ್ರ ಮಕ್ಕಳು ಗರ್ವ ಪಡಬಾರ್ದು. ನಾವು ದೇವ್ರ ಮಕ್ಕಳು ನಮ್ಮನ್ನ ಹೆಚ್ಚಿಸ್ಕೋಬಾರ್ದು. ಕೇಳ್ತಲ್ಲ, ಕೆಲವು ಕಿವಿನೂ ಕೇಳಿಸ್ತಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಸುಮ್ಮನೆ ಹಂಗೆ ಕೂತಿದ್ದೀರ. ಆಮೇಲೆ ಇಲ್ಲ, ಅಲ್ಲೇನೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಓದಿ ದಾನಿಯೇಲ 5:22-23. ದಾನಿಯೇಲ 5:23. ದಾನಿಯೇಲ 5:23. ದಾನಿಯೇಲ್ ಚಾಪ್ಟರ್ 5:23 ತೆಗಿಬೇಕು. ವಾಕ್ಯ ತೆಗಿಬೇಕು. ಚಿಕ್ಕ ವಯಸ್ಸಿಂದ ಓದ್ಬೇಕಪ್ಪ. ಸರ್ ಇಲ್ಲಿ ವಾಕ್ಯ ಓದಿದ್ದು ಪರಲೋಕ ದೊಡೆಯನಿಗೆ ವಿರುದ್ಧವಾಗಿ ಸಾಕು. ಯಾರ ಬಗ್ಗೆ ಹೇಳ್ತಾರೆ ಈ ವಾಕ್ಯ? ಬೆಲ್ಶಚ್ಚರ್. ಈ ಬೆಲ್ಶಚ್ಚರ್ ಯಾರು? ನಬೂಕದ್ನೆಚ್ಚರನ ಮಗ. ಏನ್ ಮಾಡ್ದಂತೆ? ದೇವರಿಗಿಂತ ತನ್ನನ್ನ ಹೆಚ್ಚಿಸ್ಕೊಂಡಂತೆ. ಇದು ಯಾರ ಆತ್ಮ? ಸೈತಾನ ಆತ್ಮ. ಆಮೇಲೆ ಒಂದು ಪಾಸ್ಟ್ ಆಗಲಿ, ಒಂದು ವಿಶ್ವಾಸಿ ಆಗಲಿ, ಅವರೆಷ್ಟನ್ನ ತಿಳ್ಕೊಂಡಿರ್ಲಿ, ಅವರೆಷ್ಟನ್ನ ಬದುಕಿರ್ಲಿ, ಅವರೆಷ್ಟನ್ನ ಆಶೀರ್ವಾದ ಹೊಂದಿರ್ಲಿ, ಅವ್ರಿಗೆ ಎಷ್ಟನ್ನ ಜ್ಞಾನ ಇರಲಿ, ಅವ್ರಿಗೆ ಎಲ್ಲರಿಗಿಂತ ಚೆನ್ನಾಗಿ ಮ್ಯೂಸಿಕ್ ಬಾರಿಸ್ಲಿ ನಿನ್ ಜೀವನಕ್ಕಿದು. ಯಾಕಂದ್ರೆ ಈ ಆತ್ಮ ಕೂಡ ನಿನ್ನಲ್ಲಿದ್ರೆ ನೀನು ಕೂಡ ಬಿದ್ದೋಗ್ತೀಯ, ನಿನ್ನನ್ನು ಕೂಡ ಸೈತಾನ ತಗ್ತಾನೆ. ಬೆಲ್ಶಚ್ಚರನಂತ ಹೇಳಿಯಲ್ಲ, ಬೆಲ್ಶಚ್ಚರನ ಎಂತವನಾಗಿದ್ದ? ದೇವರಿಗಿಂತ ತನ್ನನ್ನ ಹೆಚ್ಚಿಸಿಕೊಂಡಂತೆ. ಪರಲೋಕ ಒಡೆಯನಂದ್ರೆ ಯಾರು? ಯೇಸು ಕ್ರಿಸ್ತನು, ತಂದೆಯಾದ ದೇವರು. ಅವರಿಗಿಂತ ಇವನು ನಾನೇ, ನನ್ನಿಂದಲೇ ಏನೋ ದೇವರಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡಂತೆ. ಅವರಪ್ಪ
ಸೇಮ್. ಹೆಂಗೆ ನೋಡಿ ಒಂದ್ಸಾರಿ. ಆಮೇಲೆ ಅಲ್ಲೇ 4:30 ಓದಿ, ಒಂದು ಪೇಜ್ ಹಿಂದೆ ತಿರುಗಿಸಿ. 4:30 ವಚನ, ದಾನಿಯೇಲ 4:30. ದಾನಿಯೇಲ 4:30. ಹಾ 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 ಕೇಳಿಸ್ಕೊಂಡ್ರಾ? ಈ ವಾಕ್ಯದಲ್ಲಿ ಯಾರಿದ್ದಾರೆ ಹೇಳಿ? ಯಾರು? ಬಾಬೆಲ್ ಅರಸನು ಹೆಸರೇನು? ನೆಬೂಕದ್ನೆಚ್ಚರನು. ಆಮೇಲೆ ಏನಂತಂದಂತೆ? ನಾನು 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 ಏನಂತ ಅಲ್ಲಿ ನೋಡಿ. ನಾನು ನೋಟೇಟ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ನಾನು ಕಟ್ಟಿಸಿದ ಮಹಾ ಬಾಬಿಲೋನ್. ನಾನು ಕೆಳಗಡೆ ಓದ್ಕೊಳ್ಳಿ. ಅವನಿಗೇನಾಯ್ತು? ಏನಾದ? ಅವನು 7 ವರ್ಷ ಪ್ರಾಣಿ ತರ ಇದ್ದ. ಮಳೆಯಲ್ಲಿ ನೆನೀತಾ, ಚಳಿಯಲ್ಲಿ ಕೊರುತ್ತಾ, ಹುಲ್ಲು ಮೇಯ್ತಾ ಇದ್ದ. ಮನುಷ್ಯನು ಪ್ರಾಣಿ ಆಗೋದು. ಮನುಷ್ಯನ ಆತ್ಮ ಹೋಯ್ತು ಅವನಿಗೆ, ಮನುಷ್ಯ ಬುದ್ಧಿ ಹೋಯ್ತು, ಪ್ರಾಣಿ ತರ ಇದ್ದ. ಅವ್ರ ಮಗ ಬೆಚ್ಚೆಚ್ಚರಿನ ಅವಾಗಲೇ ವಾಕ್ಯ ಕೊಟ್ಟನಲ್ಲ, ಅವನೇನಾದ? ಇಮ್ಮಿಡಿಯೇಟ್ಲಿ ಸತ್ತೋದ. ನಾನಂತ ಕೊಚ್ಕೋಬಾರ್ದು. ಇದು ಜಾಸ್ತಿ ಹಣವಂತರಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಸರ್ಕಾರಿ ಕೆಲಸದಲ್ಲಿರೋರಿಗೆ ಹೆಚ್ಚಾಗಿ ಈ ಸ್ಪಿರಿಟ್ ಕೆಲಸ ಮಾಡ್ತಾರೆ. ವಾಕ್ಯ ಹೇಳ್ತದೆ, ಸೈತಾನ ತನ್ನನ್ನ ದೇವರಿಗಿಂತ ಹೆಚ್ಚಾಗಿ ಹೆಚ್ಚಿಸಿಕೊಂಡಂತೆ. ಬೆಲ್ಶಚ್ಚರ ದೇವರ ಪರಲೋಕದ ಒಡೆಯನಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡಂತೆ. ಅದೇ ತರ ಅವ್ರ ತಂದೆ ನೆಬೂಕದ್ನೆಚ್ಚರನು ನಾನು ಏನಂತೆ? ನಾನು ಕಟ್ಟಿದ ಮಹಾ ಬಾಬಿಲೋನ್. ನಾನು ಅನ್ಬಾರ್ದು. ದೇವರ ಮಕ್ಕಳಾಗ್ಲಿ, ಅನ್ಯ ಜನಗಳೇ ಆಗ್ಲಿ, ನಾನು, ನಂದು, ನಾನು 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 ನಿನಗಿಂತ ನಾನು ಅನ್ಬಾರ್ದು. ಆತ್ಮಿಕ ಗರ್ವ ಕೂಡ ಇರಬಾರ್ದು. ಆತ್ಮಿಕ ಗರ್ವ ಅಂದ್ರೆ ಏನ್ ಹೇಳಿ? ಆತ್ಮಿಕ ಗರ್ವ ಅಂದ್ರೆ ಏನ? ಕೆಲವರು ಹೇಳ್ತಾರೆ, ನಾನ್ ನಿನಗಿಂತ ಮುಂಚೆ ದೇವ್ರು ನಂಬಿದೀನಿ, ನನಗೆ ಹೇಳ್ಕೊಡ್ತೀಯಾ? ಅವ್ರು ತಪ್ಪು ಮಾಡಿರ್ತಾರೆ. ಹೊಸ ವಿಶ್ವಾಸಿ ಅದು ತಪ್ಪಂತ ಹೇಳ್ತಾರೆ. ನನಗಿಂತ ನೀನ್ ಮುಂಚೆ ಚರ್ಚೆಗೆ ಹೋಗ್ತಾ ಇದೀಯಾ? ಅದು ಆತ್ಮಿಕ ಗರ್ವನೇ. ಆಮೇಲೆ ನೀನ್ ಚಿಕ್ಕೋನು, ನನಗೆ ದೊಡ್ಡೋಳು, ನಾನ್ ದೊಡ್ಡೋಳು, ನನಗೆ ಹೇಳೋದು ನೀನು, ನಾನು ನಿನ್ನ ಹತ್ರ ಕೇಳ್ಬೇಕಾ? ಅದು ಆತ್ಮಿಕ ಗರ್ವನೇ. ಹಲ್ಲೆಲೂಯಾ. ನನ್ನ ಬೈಬಲ್ ಎಲ್ಲ ನನಗೆ ಗೊತ್ತು, ನಿನಗಿಂತ ವಾಕ್ಯ ಜಾಸ್ತಿ ಗೊತ್ತು, ನಾನು ಅವ್ರಿಗಿಂತ ಚೆನ್ನಾಗಿ ಬೆಳೆದಿದ್ದೀನಿ, ನಾನು ಪ್ರೇಯರ್ ಬೆಳೆದಿದ್ದೀನಿ, ನನಗೆ ಭಾಷೆಗಳು ಗೊತ್ತು. ಇದು ಗರ್ವನೇ, ಆತ್ಮಿಕ ಗರ್ವ ಅಂತ. ಆಮೇಲೆ ನಾನು ತೆಲುಗಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಆತ್ಮೀಕ ಗರ್ವ. ಯಾವತ್ತು ನಾವು ನಮ್ಮನ್ನ ಹೆಚ್ಚಿಸ್ಕೋಬಾರ್ದು. ಆಮೇಲೆ ನಮ್ಮನ್ನ ನಾವು ಹೆಚ್ಚಿಸ್ಕೋಬಾರ್ದು. ಸೈತಾನ ಹೆಚ್ಚಿಸ್ಕೊಂಡ, ಕೆಳಗಡೆ ಬಿದ್ದ. ನೆಬೂಕದ್ನೆಚ್ಚರನು ಹೆಚ್ಚಿಸ್ಕೊಂಡ, ಕೆಳಗಡೆ ಬಿದ್ದ. ಅವ್ರ ಮಗ ಬೆಲ್ಶಚ್ಚರನು ಪರಲೋಕ ಒಡೆಯನಿಗಿಂತ ತನ್ನನ್ನು ಹೆಚ್ಚಿಸ್ಕೊಂಡ, ಸತ್ತೋದ. ಚೆನ್ನಾಗಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಬೀಸಿ ಕುಡಿಯೋರು ಅಷ್ಟೇ. ನಾನು ಎಲ್ಲರಿಗಿಂತ ಚೆನ್ನಾಗಿ ಪ್ರೇರೇಪಿಸ್ತೀನಿ, ನಾನು ಎಲ್ಲರಿಗಿಂತ ಚೆನ್ನಾಗಿ ಗಿಟಾರ್ ಬಾರಿಸ್ತೀನಿ, ನಾನು ಎಲ್ಲರಿಗಿಂತ ಚೆನ್ನಾಗಿ ಆಡ್ತೀನಿ, ನನ್ನ ರಾಗ ಚೆನ್ನಾಗಿದೆ, ನಾನು, ನನಗಿಂತ ಯಾರು ಇಲ್ಲ, ನನಗಿಂತ ಯಾರು ಚೆನ್ನಾಗಿ ವಾಕ್ಯ ಹೇಳಲ್ಲ, ನನ್ನ ವಾಕ್ಯಕ್ಕೆ ಯಾರು ಸವಾಲ್ ಮಾಡಕ್ಕೆ ಆಗಲ್ಲ. ಆಮೇಲೆ ವಾಕ್ಯ ಹೇಳೋ ಪಾಸ್ಟು ಅಷ್ಟೇ, ಹೆಚ್ಚಿಸ್ಕೋಬಾರ್ದು. ಆಮೇಲೆ ನಾ ಪ್ರೇ ಮಾಡಿದ್ರೆ ದೆವ್ವಗಳು ಹೋಗುತ್ತೆ, ನಾ ಪ್ರೇ ಮಾಡಿದ್ರೆ ರೋಗ ಹೋಗುತ್ತೆ. ಹೆಚ್ಚಿಸ್ಕೊಳ್ಳೋದು ಇದನ್ನ ಆತ್ಮೀಕ ಗರ್ವ ಅಂತಾರೆ. ಹುಷಾರು.
ವಿಶ್ವಾಸಿ ದೇವರ ಮಕ್ಕಳಲ್ಲಿ ಕೂಡ ಹೀಗೆ ನಾನೇ ಅನ್ನೋದು ಇರಬಾರ್ದು. ನಮ್ಗ ನಾನೇ ಅನ್ನೋದು ಬರಬಾರ್ದು. ನಮ್ಮ ಹತ್ರ ಏನಿದ್ರು ಎಷ್ಟಿದ್ರು ದೇವರ ಕೃಪೆ, ದೇವರ ಭಿಕ್ಷೆ, ದೇವರ ಆಶೀರ್ವಾದ. ಆಮೇನ್ ಆಮೇನ್. ಒಂದು ಗಂಡ ಚೆನ್ನಾಗಿ ಕುಡಿತಾರೆ, ಅವ್ರ ಹೆಂಡತಿ ಕುಡಿಯಲ್ಲ. ಆ ಅಪ್ಪ ಕುಡಿತಾನೆ, ಆ ಬ್ರದರ್ ಇಬ್ರು ಚರ್ಚ್ಗೆ ಹೋಗ್ತಾರೆ. ಆ ಅಮ್ಮ ಸಿಸ್ಟರ್ ಕುಡಿಯಲ್ಲ. ಆ ಅಪ್ಪ ಏನಂತಂದ್ರೆ ಹೋಗ್ಲಿ ಯಾವಾಗ್ಲೂ ನೋಡು ನಾನು ಏನಾಗಿದೆ, ನನಗೆ ಚೆನ್ನಾಗಿದ್ದೀನಿ, ನಿನಗೆ ಯಾವಾಗಲೂ ಕಾಯಿಲೆ, ನಿನಗೆ ಯಾವಾಗಲೂ ರೋಗ. ಆಮೇಲೆ ಅದು ಒಂದು ಗರ್ವನೇ. ಆ ಮನುಷ್ಯ ಕೂಡ ಬೆಳೀತಾರೆ, ಆ ಮನುಷ್ಯ ಕೂಡ ಖಂಡಿತ ಬೆಳೀತಾರೆ. ಗರ್ವ ಪಡಬಾರ್ದು. ನಮ್ಮ ಆಸ್ತಿ ವಿಷಯದಲ್ಲಾಗಲಿ, ನಾವು ಲಾಯರ್ ಓದ್ಬಿಟ್ಟಿದ್ದೀನಿ, ನಾನು ಜಡ್ಜು, ನಾನು ಇಂಜಿನಿಯರು, ನಾನು ಡಾಕ್ಟ್ರು, ಆಮೇಲೆ ನಾನು BEd ಓದಿದ್ದೀನಿ, ನಾನು MCom ಓದಿದ್ದೀನಿ. ಗರ್ವ ಪಡಬಾರ್ದು. ಆಮೇಲೆ ನಮ್ಮ ಹತ್ರ ಎಷ್ಟಿದ್ರು ಕೂಡ ದೇವರ ಶಕ್ತಿ, ದೇವರ ಕೃಪೆ, ದೇವರ ಆಶೀರ್ವಾದ. ಅವರು ಮನುಷ್ಯ ತಾನೆ. ಬಾಬಿಲೋನ್ ಅರಸನಾದಂತ ನೆಬೂಕದ್ನೆಚ್ಚರನು ಕೂಡ ಮನುಷ್ಯ ತಾನೆ. ಅವ್ರ ಮಗನಾಗಿರುವ ಬೆಲ್ಶಚ್ಚರನು ಕೂಡ ಮನುಷ್ಯ ತಾನೆ. ಫಸ್ಟ್ ಯಾರು ಆ ತರ ಪಟ್ಟಿದ್ದು? ಅದಕ್ಕೆ ತಂದೆ ಯಾರು? ಸೈತಾನ. ಅದು ಬಿದ್ದೋಗೋದಕ್ಕೆ ಏನ್ ಕಾರಣ? ಗರ್ವ. ನಾನೇ ಅವನೇನ್ ಅನ್ಕೊಂಡ, ನಾನು ಆಕಾಶದ ಮೇಲೆ ಹೋಗಿ ಹತ್ತಿ ದೇವರ ಲೆವೆಲ್ಗೆ ಸಿಂಹಾಸನ ಹಾಕೊಂಡು ದೇವರಿಗೆ ಸಮಾನವಾಗಿ ಕುತ್ಕೊಂಡ್ಬಿಟ್ಟು ನಕ್ಷತ್ರ ಗಣಗಳಿಗಿಂತ ಮೇಲೆ ಸಿಂಹಾಸನ ಹಾಕೊಡೋಣ. ಆಮೇನ್. ಅವನು ಹೋಗಿಲ್ಲ, ಅವನು ಹತ್ಲಿಲ್ಲ, ಇನ್ನೂ ಒಳಗಡೆ ಆಸೆ ಪಡ್ತಾ ಇದ್ದಾನೆ, ಒಳಗಡೆ ಅನ್ಕೋತಾ ಇದ್ದಾನೆ ದೇವ್ರಿಗೆ ಗೊತ್ತಾಗ್ಬೇಕು. ಏನಾಯ್ತು ನೋಡಿ ಅವನ ಗತಿ. ಓದಿ. ಏಷಯ 14 ಕಂಟಿನ್ಯೂ. ಏಷಯ 14 ವಾಪಸ್ ಬನ್ನಿ, ಕಂಟಿನ್ಯೂ. ಓದಿ. ಒಂದು ನಿಮಿಷ. ಉನ್ನತೋನ್ನನಿಗೆ ಏನಾಗ್ಬೇಕಂತ ಹೋಗಿದ್ದಾನಂತ ಹೇಳ್ತಾ ಇದೆ ವಾಕ್ಯ. ಆಗುತ್ತಾ? ದೇವರಿಗೆ ಯಾರು ಲೆವೆ ಇಲ್ಲ. ಅದಕ್ಕೊಂದು ವಾಕ್ಯ ಹೇಳ್ತೀನಿ, ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ. ದೇವರಿಗೆ ದೇವರೇ ಸಮಾನ. ದೇವರಿಗೆ ದೇವರೇ ಸಮಾನ. ಈ ಲೋಕದಲ್ಲಿ ಒಬ್ಬ ಮನುಷ್ಯನಿಗಿಂತ ಇನ್ನೊಬ್ಬ ಮನುಷ್ಯ, ಒಂದು ಜ್ಞಾನಿಗಿಂತ ಇನ್ನೊಂದು ಜ್ಞಾನಿ, ಒಂದು ಸಾಹುಕಾರನಿಗಿಂತ ಇನ್ನೊಂದು ಸಾಹುಕಾರ, ಒಬ್ಬರ ಮನೆಗಿಂತ ಇನ್ನೊಬ್ಬರ ಮನೆ ದೊಡ್ಡದಾಗಿ ಇರ್ಬೋದು. ಆದ್ರೆ ದೇವರಿಗೆ ಸಮಾನ ಯಾರು ಇಲ್ಲ. ದೇವರಿಗೆ ಸೈತಾನ ಸಮಾನ ಆಗೋದಂತೆ. ನೆಬೂಕದ್ನೆಚ್ಚರನ ಮಗ ಬೆಲ್ಶಚ್ಚರನ ಏನ್ ಅನ್ಕೊಂಡಿದಂತೆ? ಏನ್ ಮಾಡಿದ ಅವನು ತಪ್ಪು? ಸೈತಾನ ಮಾಡಿ ತಪ್ಪೇ ಮಾಡ್ದ. ಏನ್ ತಪ್ಪು? ಪರಲೋಕದ ಒಡೆಯನಿಗಿಂತ ತನ್ನನ್ನ ಹೆಚ್ಚಾಗಿ ಹೆಚ್ಚಿಸ್ಕೊಂಡಂತೆ. ಒಂದು ಸೈತಾನಿಗೆ ಒಂದು ಆಸೆ. ಸೈತಾನಿಗೇನು? ಒಂದು ಆಸೆ. ಏನ್ ಆಸೆ ಅಂದ್ರೆ, ನಾನು ದೇವರಾಗ್ಬೇಕು. ಇವತ್ತು ಕೂಡ ಎಷ್ಟೋ ಪಾಸ್ಟರ್ಗಳು ನಾನೇ ದೇವರಂತ, ನಾನೇ ಯೇಸು ಅಂತ. ಏನಂತಾರೆ? ನಾನೇ ಯೇಸು ಅನ್ಬಾರ್ದು. ಯೇಸು ಒಬ್ರೇ, ಗುರುವು ಒಬ್ರೇ, ಸ್ವಾಮಿ ಒಬ್ರೇ, ತಂದೆಯಾದ ದೇವರು ಒಬ್ರೇ. ಇವತ್ತು ಪ್ರಪಂಚದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, 12 ಜನ ನಾನೇ ಯೇಸು ಅಂತ. ಬೇರೇನೇನು? ನಾನೇ ಯೇಸು. ತಪ್ಪು. ಅವರಲ್ಲಿ ಈ ಆತ್ಮನೇ ಕೆಲಸ ಮಾಡ್ತಾರೆ. ತನ್ನನ್ನು ಹೆಚ್ಚಿಸ್ಕೊಂತ ಇದ್ದಾರೆ. ತನ್ನನ್ನ ದೇವರ ಮಹಿಮೆಯನ್ನ, ದೇವರಿಗೆ ಹೋಗೋ ಗೌರವವನ್ನ, ದೇವರಿಗೆ ಸಲ್ಲಿಸೋ ಆರಾಧನೆಯನ್ನ ಅವರು ಇಸ್ಕೊಂತ ಇದ್ದಾರೆ. ದೇವರ ಮಹಿಮೆಯನ್ನ, ದೇವರ ಗೌರವವನ್ನ ಕದ್ಕೊಂತ ಇದ್ದಾರೆ.
ಹೆಚ್ಚಿಸ್ಕೋಬೇಡಿ. ಯಾವತ್ತನ ಹೇಳ್ತೀನಿ, ಯಾರೇ ನಿಮ್ಮನ್ನ ಹೊಗಳಿ, ಅವರು ಆರಾಧನೆ ನಡೆಸೋರು, ವಾಕ್ಯ ಹೇಳೋರು, ಸಭೆ ನಡೆಸೋರು, ರೆವರೆಂಟು, ಬಿಷಪ್ಪು, ಅಪೋಸ್ತಲನೋ, ಪ್ರವಾದಿನೋ, ಸುವಾರ್ತಿಕನೋ, ಬೋಧಕನೋ, ಸಭೆ ಹಿರಿಯೋನೋ, ದೇವರು ಕೊಟ್ಟಿರೋದು ವರ. ಅವರು ದೇವರು ಕೊಟ್ಟಿರೋ ಜ್ಞಾನ, ದೇವರು ಕೊಟ್ಟಿರೋ ಶಕ್ತಿ, ದೇವರು ಕೊಟ್ಟಿರೋ ಅಭಿಷೇಕ, ಅದನ್ನ ಮರೆತು ವಿಶ್ವಾಸಿಯಾಗ್ಲಿ ಸೇವಕರಾಗ್ಲಿ ತನ್ನನ್ನ ಹೆಚ್ಚಿಸ್ಕೋಬಾರ್ದು, ಬಿದ್ದೋಗ್ತಾರೆ. ನಬೂಕದ್ನೆಚ್ಚರನು ಪ್ರಾಣಿ ಆಗ್ಬಿಟ್ಟ, ಬೆಲ್ಶಚ್ಚರನು ಸತ್ತೋದ, ಸೈತಾನ ಕೆಳಗಡೆ ಬಿದ್ದೋದ. ಈ ತರ ಬೈಬಲ್ ಅಲ್ಲಿ ತುಂಬಾ ಜನ ಇದ್ದಾರೆ. ಯಾರ್ಯಾರು ಗರ್ವ ಪಟ್ರು ಅವರೆಲ್ಲ ಬಿದ್ದೋದು. ಸೌಲ ಏನದ ಹೇಳಿ ಹೇಳಿ, ಸೌಲ ಏನದ? ಗೌರವ ಪಟ್ಟಿದ್ದ. ದಾವೀದನಿಗೆ 10,000, ನನಗೇನೋ 1,000. ಸೌಲ 1,000 ಗಟ್ಟಲೆ ಕೊಂದ, ದಾವೀದ 10,000 ಗಟ್ಟಲೆ ಕೊಂದ. ನನಗೇನು ಕಡಿಮೆ ಇದೆ? ಅವನಿಗೆ ಸಿಂಹಾಸನನೇ ಬಾಕಿ ಇರೋದು. ನಾನು ಕಡಿಮೆ ಆಗ್ಬಿಟ್ಟೆ. ಹಲ್ಲೆಲೂಯಾ. ಜಾಗ್ರತೆ. ಒಂದು ವಿಶ್ವಾಸಿ, ಒಂದು ಪಾಸ್ಟರು ಯಾವಾಗ ಕೆಳಗಡೆ ಬೀಳೋದಂದ್ರೆ, ಈ ಆತ್ಮ, ಈ ಕಾರ್ಯ, ವಾಕ್ಯ ಹೇಳ್ತದೆ. ಒಂದು ವಿಶ್ವಾಸಿ ಯಾವಾಗ ಈ ಕಾಲಿಗೆ ಅನ್ಕೊಳ್ಳಿ, ಏನ್ ಅನ್ಕೊಳ್ತೀರಾ? ಕಾಲಿಗೆ ಅನ್ಕೊಂಡಿದ್ರು. ಯಾವಾಗ ಅಹಂಕಾರದ ಹೆಜ್ಜೆ ಒಂದು ಹೆಜ್ಜೆ ಇಟ್ಟರೆ ಸಾಕು ಬಿದ್ದೋದ್ರು ಅಂತ. ನಾನೇ ಅನ್ನೋ ಹೆಜ್ಜೆ ಒಂದಿಟ್ಟರೆ ಬಿದ್ದೋಗಿದ್ದಾರೆ. 2 ಬೇಡ. ಅಹಂಕಾರದ ಹೆಜ್ಜೆ, ಅಹಂಕಾರದಲ್ಲಿ ಕಾಲಿಟ್ರ, ನಾನೇ ಅನ್ನೋದು ಅವರಲ್ಲಿ ಬಂತ, ಬಿದ್ದೋದ್ರು. ಜಾಸ್ತಿ ಪಾಸ್ಟ್ಗಳಲ್ಲಿ ಕೆಲಸ ಮಾಡ್ಬೇಕು ನಮ್ಮ ದೇವರ ಮಕ್ಕಳಲ್ಲಿ. ಹಲ್ಲೆಲೂಯಾ. ಜಾಗ್ರತೆ. ನಿಮ್ಮನ್ನು ಕೂಡ ನೀನ್ ಎಂಥವನನ್ನಾಗಿರು. ನಿನ್ನ ಹತ್ರ ಏನನ್ನಿದ್ರೆ ಅದು ದೇವರು ಕೊಟ್ಟಿರೋದು. ನಿನ್ನೇನನ್ನ ಹೆಚ್ಚಿಸ್ಕೊಂಡ, ದೇವರ ಘನತೆ ನೀನ್ ಕಲ್ತ್ಕೊಂಡ, ದೇವರ ಆರಾಧನೆಯನ್ನ ನೀನ್ ಮಾಡ್ಕೊಂತ ಇದೀಯಾ, ಬಹಳ ತಪ್ಪು. ತುಂಬಾ ಪಾಸ್ಟ್ಗಳು ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂತಾರೆ. ಗೊತ್ತಿಲ್ಲ ಅದನ್ನ? ತಪ್ಪು. ಈಗ ಯಾವ ಪಾಸ್ಟ್ ಕಾಲಿಗೆ ಬೀಳ್ಬೇಡಿ. ಪಾಸ್ಟ್ ಬೀಳಿಸ್ಕೊಂತಾರೆ, ಬೀಳಿಸ್ಕೊಂಬಾರ್ದು. ಅನ್ಯ ಜನರಿಗೆ ಬೀಳಿಸ್ಕೊಂತಾರೆ, ರಾಜಕಾರಣಿಗಳಿಗೆ ಬೀಳಿಸ್ಕೊಂತಾರೆ, ಸ್ವಾಮೀಜಿಗಳಿಗೆ ಬೀಳಿಸ್ಕೊಂತಾರೆ, ಬೇರೆ ಮಾರ್ಗದವ್ರು ಬೀಳಿಸ್ಕೊಂತಾರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದು ಏನಂತ ಗೊತ್ತಿಲ್ಲ. ಅದು ಯಾರಿಗೆ ಅಡ್ಡ ಬೀಳೋದು ಹೇಳಿ ನೋಡೋಣ? ದೇವರಿಗೆ. ಯಾರಿಗೆ ಅಡ್ಡ ಬೀಳೋದು? ದೇವರಿಗೆ. ಒಬ್ಬರಿಗೆ ಕಾಲ್ಗೆ ಅಡ್ಡ ಬಿದ್ದರೆ ಏನರ್ಥ ಗೊತ್ತಾ? ನೋಡೋಣ, ಹೇಳ ಸರ್, ಹೇಳಿ. ಬೇರೆಯವ್ರು ಕೂಡ ಹೇಳಿ. ಕಾಲ್ಗೆ ಅಡ್ಡ ಬಿದ್ದರೆ ಏನರ್ಥ ಹೇಳಿ? ಅವ್ರನ್ನ ಆರಾಧಿಸಿದ್ರಿ, ಅವ್ರನ್ನ ಏನ್ ಮಾಡಿದ್ರಿ? ಆರಾಧನೆ, ಸ್ತುತಿ, ಸ್ತೋತ್ರ ಮಾಡ್ದಂಗ ಆಯ್ತು. ಯಾವತ್ತಷ್ಟೇ ಮನುಷ್ಯನ ಕಾಲಿಗೆ, ಪಾಸ್ಟ್ ಕಾಲಿಗೆ ಬೀಳ್ಬೇಡ. ಅವ್ರನ್ನ ಮರ್ಯಾದೆ ಕೊಡು, ಅವ್ರಿಗೆ ನಮಸ್ಕಾರ ಮಾಡಿ, ಅವ್ರ ಹತ್ರ ಭಯಭಕ್ತಿನ ನಡ್ಕೊ, ಅವ್ರ ಮಾತಿಗೆ ಬೆಲೆ ಕೊಡು. ಕಾಲಿಗೆ ಬೀಳ್ಬೇಡ. ದೇವ್ರ ಜಾಗನ ಅವ್ರು ಕೊಡಬೇಡ. ನೀನು ದೇವರಾಗಬೇಡ, ಯಾರನ್ನು ದೇವರನ್ನು ಬೇಡ, ದೇವ್ರನ್ನ ಮಾತ್ರ ದೇವರನ್ನು ಅಂತ ಅದ್ರ ಅರ್ಥ. ಸೈತಾನ್ಗೆ ಏನ್ ಆಸೆ? ನಾನು ದೇವರಾಗಬೇಕು. ಏನಾಸೆ? ಅವನ ಅದೇ ಸುಮಾರು 6,000 ವರ್ಷಗಳ ಆ ಕಡೆಯಿಂದ ಅವನಿಗೊಂದು ಆಸೆ. ಅದು ಯಾವಾಗ ಅಂದ್ರೆ ಅದು ನೆರವೇರ. ನೋಡೋಣ ಹೇಳಿ, ಅವನು ಯಾವಾಗ ದೇವರಾಗ್ತಾನೆ ಹೇಳಿ ನೋಡೋಣ? 7 ವರ್ಷ ಉಪದ್ರವ ಕಾಲದಲ್ಲಿ. ಯಾವಾಗ ಮಾತಾಡ್ಬೇಕು? ಯಾವಾಗ? ಆ ವಾಕ್ಯ ತಗೊಳ್ಳಿ. ಆಮೇಲೆ ಅಲ್ಲೇ ಇಟ್ಕೊಳ್ಳಿ, ಕೈ ಅಲ್ಲೇ ಇಟ್ಕೊಳ್ಳಿ. 2 ಥೆಸಲೋನಿಕ 2:4 ಓದಿ. 2 ಥೆಸಲೋನಿಕ ಚಾಪ್ಟರ್ 2:4 ತೆಗಿಯಪ್ಪ ಸ್ಟೀಫನ್, ತೆಗಿ. ಗೊತ್ತು, ಬೆಳಿಗ್ಗೆ ಬಂದೆ, ಮತ್ತೆ ಸ್ಕೂಲ್ಗೆ ಹೋದೆ, ಮನೆ ರಾತ್ರಿ ನೈಟ್ ಬಂದ ಟ್ರೈನ್ ಬಂದಿದ್ದೆ, ನಾನು ಕೂಡ ಬಂದಿದ್ದಲ್ಲಪ್ಪ. ಆಮೇಲೆ ತೆಗಿ, ಎಲ್ಲರೂ ತೆಗಿಬೇಕು. ವಾಕ್ಯ ಮಾತ್ರ ಚೆನ್ನಾಗಿ ಗಮನಿಸ್ಬೇಕು. ನಡ್ಕ ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ
ಎದುರಿಸಿ ಅದಕ್ಕಿಂತ ಮೇಲಾಗಿ ಯಾರ ಬಗ್ಗೆ ಮಾತಾಡ್ತಾರೆ ಈ ವಾಕ್ಯ ಹೇಳಿ ನೋಡೋಣ. ಆಂಟಿ ಕ್ರೈಸ್ಟ್ ಬಗ್ಗೆ. ಯಾರ ಬಗ್ಗೆ ಬರ್ಕೊಳ್ಳಿ ಅಲ್ಲಿ. AC ಆಂಟಿ ಕ್ರೈಸ್ಟ್. ನಾನು ಹಂಗೆ ಗುರುತುಗಳು ಹಾಕಿರ್ತೀನಿ, ಕೊಡ್ತಾ ಇದ್ದೀನಿ ನೋಡಿ. AC ಅಂತ ಹಾಕೊಳ್ಳಿ, ಆಂಟಿ ಕ್ರೈಸ್ಟ್. ಅಲ್ಲೆಲ್ಲೂಯ್ಯ. ಕ್ರಿಸ್ತು ವಿರೋಧಿ ಬಗ್ಗೆ ಆ ವಾಕ್ಯ ಬರ್ಕೋಬೇಕು. ಅಲ್ಲೆಲ್ಲೂಯ್ಯ. ಕ್ರಿಸ್ತು ವಿರೋಧಿ ಆ ಮಾತು. 7 ವರ್ಷ ಉಪದ್ರವ ಕಾಲದಲ್ಲಿ ಅವನ್ನೆಲ್ಲರೂ ಪೂಜೆ ಮಾಡ್ತಾರೆ, ದೇವರು ಅಂತಾರೆ. ಅವನ 6,000 ವರ್ಷದ ಆಸೆ ಅವ್ರು ನೆರವೇರ್ತದೆ. 3.5 ವರ್ಷ ಅವನು ದೇವರಾಗಿರ್ತಾರೆ. 7 ವರ್ಷ ಭೂಮಿಯವರೆಲ್ಲ ಅವನ್ನ ಪೂಜೆ ಮಾಡ್ತಾರೆ. ಆಮೇಲೆ 666 ಮುದ್ರೆ ಹಾಕ್ತಾರೆ, ವಿಗ್ರಹನ ಮಾಡಿರ್ತಾರೆ. ತನ್ನ ತಾನು ಏನ್ ಮಾಡ್ಕೊಂಡಂದ್ರೆ ದೇವರಾಗಿ ಮಾಡಿಕೊಂಡು, ಫಸ್ಟ್ ದೇವರಂತಿದೆ ನೋಡಿ, ಹೆಚ್ಚಿಸ್ಕೊಂಡಂತಿದೆ ನೋಡಿ ಲಾಸ್ಟ್ ಅಲ್ಲಿ. ಎಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಕೂತ್ಕೊಂತಾನೆ. ಅಲ್ಲೆಲ್ಲೂಯ್ಯ. ಯಾರವನ ಇವಾಗ ಹೇಳಿ, ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ, ಸೈತಾನ ಮಗ. ಏನ್ ಇವತ್ತು ವಾಕ್ಯ ಕಲ್ತ್ಕೊಂತ ಇದ್ರೆ ಅಂದ್ರೆ, ಸೈತಾನ ನಾನೇ ಅಲ್ಲ, ದೇವರಾಗೋದ, ದೇವರಿಗಿಂತ ತನ್ನನ್ನು ಹೆಚ್ಚಿಸಿಕೊಂಡ, ಕೆಳಗಡೆ ತೊಬ್ಬಲ್ಪಟ್ಟ. ಉದಾಹರಣೆಗೆ ನವದೇಶವನ್ನು ಅವರ ಮಗ ಸೌಲ ಗರ್ವಪಟ್ಟರು, ನಾನೇ ಅಂದ್ರು, ಅಹಂಕಾರ ಪಟ್ಟರು, ಕೆಳಗಡೆ ತೊಬ್ಬಲ್ಪಟ್ಟ. ಆಮೇಲೆ ಎಂತವನು ಹೆಸರು? ಉದಯ ಸೂಚಕ ನಕ್ಷತ್ರ. ಬೆಳ್ಳಿಯೇ, ಬೆಳ್ಳಿ ಹೆಂಗಿರ್ತೈತೆ? ಪಳ ಪಳ ಅಂತ ವೈಟ್ ಆಗಿರ್ತೈತೆ. ಹಂಗಿದ್ದ ಪಿಸಾಚಿ. ಹಲ್ಲೆಲೂಯ. ಆಮೆನ್. ಪ್ರೈಸ್ ಲಾರ್ಡ್. ವಾಕ್ಯ ಇರ್ತದೆ, ನೀವು ಅಹಂಕಾರ ಪಡಬೇಡಿ, ನೀವು ಗರ್ವ ಪಡಬೇಡಿ, ನಾನೇ ಅನ್ಬೇಡಿ. ನಾನು ಚರ್ಚಲ್ಲಿ ಹಿಂಗೆ, ನಾನು ಹಂಗೆ, ನಮ್ಮ ಮನೇಲಿ ಹಿಂಗೆ, ನಮ್ಮ ಬಂಧುಗಳಿಗಿಂತ ನಾನೇ ಪಾಸ್ಟು ಅಷ್ಟೇ, ನನ್ನ ತರ ಯಾರು ವಾಕ್ಯ ಹೇಳಲ್ಲ, ನಾನು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ನಾನು ಕನ್ನಡ, ತೆಲುಗು, ತಮಿಳು, ಹಿಂದಿ ನನಗೆಲ್ಲ ಗೊತ್ತು, ಆಮೇಲೆ ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೀನಿ, ನನಗೆ ಚೆನ್ನಾಗಿ ವಾಕ್ಯಗಳು ಗೊತ್ತು ಅನ್ನಬಾರ್ದು. ಅಂದ್ರ ಅವ್ರು ಬಿದ್ದೋದ್ರು, ಹೋದ್ರು. ಇನ್ನ ದೇವರಿದ್ದೀರೇನೆ ಅವ್ರು ಸೇವೆ ಮಾಡೋದು, ಇನ್ನು ದೇವರಿದ್ದೀರೇನೆ ಆ ವಿಶ್ವಾಸ ನೋಡೋದು. ನಮ್ಗೇನಿದ್ರು ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವರನ್ನ ಕೊಂಡಾಡ್ಬೇಕು. ಎದ್ದಿಟ್ಕೊಳ್ಳೋಣ. ಸೈತಾನ ಬಿದ್ದೋಗೋದ ಕಾರಣ ಏನು? ನಾನೇ. ಹೇಳಿ ಎಲ್ಲರನ್ನು. ಗರ್ವ ಅಂತೇಳಿ. ಗರ್ವ. ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂಡ. ನೀವು ಅಷ್ಟೇ, ಇನ್ಮೇಲೆ ಎಲ್ಲನೇ ದೇವರಿಗಿಂತ ನಿಮ್ಮನ್ನ ಹೆಚ್ಚಿಸ್ಕೋಬೇಡಿ. ದೇವರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಅಪ್ಪ. ಸೈತಾನ ಇವತ್ತು ಬಿದ್ದೋಗೋದಕ್ಕೆ ಕಾರಣವನ್ನ ಕುರಿತು ಮಾತಾಡಿದೆ ರಾಜ. ಅವ್ನು ಬೀಳೋದಕ್ಕೆ ಕಾರಣ ದೇವರಾಗೋದಕ್ಕೆ ಬಂದ, ದೇವರಿಗೆ ಸಮಾನನಾಗೋದಕ್ಕೆ ಬಂದ. ಅಪ್ಪ ದೇವ್ರೇ, ನಿನಗೆ ಸಮಾನನಾಗೋದಕ್ಕೆ ಬಂದು ಇವತ್ತು ಅಪ್ಪ ಅವನು ಆಕಾಶದಿಂದ, ಪರಲೋಕದಿಂದ ಬಿದ್ದು ಹೋಗಿದ್ದಾನೆ. ನರಕಕ್ಕೆ ಒಯ್ಯಲ್ಪಟ್ಟವನು, ನರಕಕ್ಕೆ ಪಾತ್ರನಾಗಿದ್ದಾನೆ. ಖಂಡಿತ ದೇವ, ಈ ಗರ್ವ, ಈ ಅಹಂಕಾರ, ನಾನು, ನಂದು ಎಲ್ಲವನ್ನ ತೆಗೆದಾಕಪ್ಪ, ಎಲ್ಲವನ್ನ ದೂರ ಮಾಡಪ್ಪ, ಎಲ್ಲವನ್ನ ಹೊರಗೋಡಿಸಪ್ಪ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವಿನ ಹೆಸರಿನಲ್ಲಿ ನಿನಗೆ ಮೊರೆ ಇಡ್ತಾ ಇದ್ದೀನಿ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಿನಗೆ ಪ್ರಾರ್ಥನೆಯನ್ನ, ಕೃತಜ್ಞತೆಯನ್ನ, ಉಪಕಾರವನ್ನ, ಸ್ತುತಿ ಸ್ತೋತ್ರವನ್ನ ನಿನಗೇ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ